ಎಲ್ಲ ನನ್ನ ನೆಚ್ಚಿನ ರೈತ ಮಿತ್ರರಿಗೆ ನಮಸ್ಕಾರಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬನ ಯಾವ ಕಾರಣಕ್ಕೋಸ್ಕರ ಆಚರಣೆ ಮಾಡ್ತಾರಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಕ್ರಾಂತಿ ಅಂದರೆ ಬದಲಾವಣೆ ಎಂದರ್ಥ. ಬದಲಾವಣೆ ಅಂತಂದರೆ ಸೂರ್ಯ ಮತ್ತೊಂದು ರಾಶಿಯಿಂದ ಮಕರ ರಾಶಿಗೆ ಚಲಿಸ್ತಾನೆ. ಮತ್ತು ಇನ್ನೊಂದು ಏನಂತಂದರೆ ದಕ್ಷಿಣಾಯನ ಇರುತ್ತೆ. ಇಲ್ಲಿವರೆಗೂ ನಾವು ಜೂನಿಂದ ಇಲ್ಲಿವರೆಗೂ ದಕ್ಷಿಣಾಯನ ಇರುತ್ತೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ಅಂದರೆ ಈಗ ಆಸ್ಟ್ರೇಲಿಯಾ ಕಡೆ ಎಲ್ಲ ಈಗ ಬೇಸಿಗೆಗಾಲ ಮುಗೀತಾ ಬರುತ್ತೆ. ಬಟ್ ನಮಗೆ ಈಗ ಈಕ್ವೇಟರಿಂದ ಈ ಕಡೆ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂತಂದರೆ ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಮುಖ ಮಾಡ್ತಾ ಇರ್ತಾನೆ ಸೂರ್ಯ. ಅದರಿಂದ ಇವತ್ತು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ಕರಿತೀವಿ. ಅದರಿಂದ ಕೃಷಿಯಲ್ಲಿ ಏನು ಮಹತ್ವಪ್ಪ ಅಂತಂದರೆ ಈ ಹಬ್ಬ ಸುಗ್ಗಿ ಹಬ್ಬ ಅಂತಾರೆ. ಚಳಿಗಾಲದಲ್ಲಿ ಎಲ್ಲ ಭತ್ತ ಇರ್ಬೋದು, ಯಾವ್ಯಾವ ಬೆಳೆ ನಾಟಿ ಮಾಡಿರ್ತೀವಿ, ಕಬ್ಬಿರ್ಬೋದು, ಎಲ್ಲ ಬೆಳೆಗಳನ್ನ ನಾಟಿ ಮಾಡಿರೋದನ್ನ ಸುಗ್ಗಿ ಅಂದರೆ ಹಾರ್ವೆಸ್ಟ್ ಮಾಡಿ ಪೂಜೆ ಮಾಡಿ ರೈತರು ಖುಷಿಯಿಂದ ಸಂಭ್ರಮಿಸುವ ಹಬ್ಬ ಆಗಿದೆ. ಈ ಸಂಕ್ರಾಂತಿ ಹಬ್ಬದ ಬಿಸಿಲು ಏನಿದೆ ಇದು ತುಂಬ ಎಳೆ ಬಿಸಿಲಾಗಿರುತ್ತೆ. ಇದರಲ್ಲಿ ವಿಟಮಿನ್ ಡಿ ತುಂಬ ಹೆಚ್ಚಿನ ಇದರಲ್ಲಿ ಸಿಗುತ್ತೆ ನಮಗೆ. ಆದಷ್ಟು ಈ ಸಂಕ್ರಾಂತಿ ಹಬ್ಬದಿಂದ ನಮ್ಮ ಮಹಾಶಿವರಾತ್ರಿ ಏನು ಬರುತ್ತೆ ಇಷ್ಟು ದಿನಗಳ ಕಾಲ ಆದಷ್ಟು ನಾವು ಸೂರ್ಯನ ಕಿರಣಗಳನ್ನ ನಮ್ಮ ಮೈಗೆ ಒಡ್ಡಬೇಕು. ಅದರಿಂದ ವಿಟಮಿನ್ ಡಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಮತ್ತು ಎಲ್ಲ ಚರ್ಮ ರೋಗಗಳ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅದೇ ಥರ ನಾವು ಇಲ್ಲಿ ಸೇವಂತಿಗೆ ತೋಟ ಇರ್ಬೋದು, ಗುಲಾಬಿ ತೋಟ ಇರ್ಬೋದು, ಎಲ್ಲ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ಕೂಡ ರೋಗಗಳು ಜಾಸ್ತಿ ಬರ್ತಾ ಇರುತ್ತೆ ಈ ಚಳಿಗಾಲದಲ್ಲಿ. ಅದರಿಂದ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈಗ ತುಂಬ ಗಿಡಗಳನ್ನ ನಮ್ಮ ಸೇವಂತಿಗೆ ಗುಲಾಬಿಗಳನ್ನ ಕ್ಷೀಣಿಸ್ತಾ ಇರುವ ರೋಗ ಯಾವುದಪ್ಪ ಅಂತಂದರೆ ಕೊಳಪೆ ರೋಗ. ನಾವು ಇಂಗ್ಲೀಷಲ್ಲಿ ಇದನ್ನ ಬಾಟ್ರಾಟಿಸ್ ಬ್ಲೈಟ್ ಅಂತೀವಿ. ಇದು ತುಂಬ ತೇವ ಮತ್ತು ಸ್ವಲ್ಪ ಬಿಸಿಲು ಇರುತ್ತೆ, ತೇವ ಕಂಬೈನ್ ಆಗಿ ಬರುವಂಥ ರೋಗ. ಅದರಿಂದ ನಾವು ಇದಕ್ಕೆ ಯಾವ ಥರ ಪ್ರೊಟೆಕ್ಷನ್ ಕೊಡ್ಬೋದಪ್ಪ ಅಂತಂದರೆ ನಾವೀಗ ಸೇಮ್ ಸೂರ್ಯ ನಮ್ಗೆ ಯಾವ ಥರ ಪ್ರೊಟೆಕ್ಷನ್ ಕೊಡ್ತಾನೆ ಮತ್ತು ಚರ್ಮ ರೋಗ ಆ ಥರದಲ್ಲಿ ನಿವಾರಣೆ ಮಾಡ್ತಾನೆ, ಅದೇ ಥರ ಇಲ್ಲಿ ಸಿಂಜೆಂಟ್ ಅವ್ರದ್ದು ಸ್ಪೋರಿಯಂ ಅಂತ ಒಂದು ರೀಸೆಂಟಾಗಿ ಒಂದು ಬಿಡುಗಡೆ ಮಾಡಿದ್ದಾರೆ. ಈ ಸ್ಪೋರಿಯಂ ಅಲ್ಲಿ ಏನು ಕೆಮಿಕಲ್ ಇರುತ್ತಪ್ಪ ಅಂತಂದರೆ ಆಕ್ಸಾಥಿಯೋ ಪಿಪ್ರೋಲಿನ್ ಮತ್ತು ಅಜಾಕ್ಸಿಸ್ಟ್ರಾಬಿನ್. ಇದು ಡೌನಿ ಮಿಲ್ಡು ಇರ್ಬೋದು, ಪೌಡ್ರಿ ಮಿಲ್ಡು ಇರ್ಬೋದು, ಮತ್ತು ಬಾಟ್ರಾಟಿಸ್ ಬ್ಲೈಟ್ ಇರ್ಬೋದು, ಎಲ್ಲ ರೋಗಕ್ಕೂ ಎಲ್ಲ ಕಾಲದಲ್ಲೂ ಅತ್ಯುತ್ತಮವಾಗಿ ಎಲ್ಲ ರೋಗಗಳನ್ನ ನಿವಾರಣೆ ಮಾಡುತ್ತೆ. ಇದನ್ನ ನೀವು 350 ml 200 ಲೀಟ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಎಲ್ಲ ರೋಗಗಳು ಮತ್ತು ವಾಸಿ ಆಗುತ್ತೆ. ಮತ್ತು ನಾವು ಇದು ಒಂದು ಕೋಟ ನಾವು ಸ್ಪ್ರೇ ಮಾಡಿ ಆದಮೇಲೆ ಸ್ವಲ್ಪ ನಾವು ಇದಕ್ಕೆ ಮತ್ತೆ ಚಿಗುರನ್ನ ರಿಕವರಿ ಮಾಡೋಕ್ಕೋಸ್ಕರ ವಲೆಗ್ರೋ ಅವರ ಪ್ಲಾಂಟಾಫಾಲ್ 30-10-10 ಲೀಟರ್ಗೆ 5 ಗ್ರಾಮ್ ಯೂಸ್ ಮಾಡೋದ್ರಿಂದ ಹೊಸ ಚಿಗುರು ಬರುತ್ತೆ ಮತ್ತು ಹೊಸ ಹುಮ್ಮಸ್ಸು ಗಿಡದಲ್ಲಿ ಕಾಣ್ಬೋದು. ಸ್ನೇಹಿತರೆ, ಸೂರ್ಯ ಮತ್ತು ಸ್ಪೋರಿಯಮ್ಮು ಎರಡು ಒಂದೇ ಕೆಲಸ ಮಾಡ್ತಾ ಇದೆ. ಅದರಿಂದ ಯಾವ ತೋಟದಲ್ಲಿ ನಿಮಗೆ ಕೊಳಪೆ ರೋಗ, ಡೌನಿ, ಪೌಡ್ರಿ ಮಿಲ್ಡ್ಯೂ ಇದೆಯೋ ಅಂಥ ತೋಟದಲ್ಲಿ ಸ್ಪೋರಿಯಮ್ನ ಯೂಸ್ ಮಾಡಿ ಮತ್ತು ರೋಗ ಮುಕ್ತ ಗುಡ್ ಕ್ವಾಲಿಟಿ ಇರುವಂಥ ಬೆಳೆಗಳನ್ನ ಬೆಳೀರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರು ಹೃದಯ ಶಿವ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳ್ಕೊಳ್ತೀನಿ.